ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಅಭಿದ್ಯು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಬೇಬಿಯ ಬ್ರೈನ್ ಡೆವಲಪ್ಮೆಂಟ್ ಮತ್ತು ಇಮ್ಯೂನ್ ಸಿಸ್ಟಮ್ ಬೂಸ್ಟಿಂಗ್ ಮಾಡುವಂತಹ ಒಂದು ಸೂಪರ್ ಫಾಸ್ಟ್ ಆ್ಯಂಡ್ ಸೂಪರ್ ಹೆಲ್ದಿ ಮತ್ತು ಡಿಲಿಷಿಯಸ್ ಬೇಬಿ ಫುಡ್ನ ಹೇಗೆ ಮಾಡೋದು ಅಂತೇಳಿ ತಿಳಿಸ್ಕೊಡ್ತಿದ್ದೀನಿ. ಈ ರೀತಿ ನ್ಯೂಟ್ರಿಷನ್ ರಿಚ್ ಬೇಬಿ ಫುಡ್ನ ಮಾಡೋದಕ್ಕೆ ನಾನು ಬೆಣ್ಣೆಹಣ್ಣು, ಸೇಬು ಮತ್ತು ಮಾವಿನ ಹಣ್ಣು 3 ರೀತಿಯ ಹಣ್ಣುಗಳನ್ನು ಬಳಸ್ಕೊಂಡಿದ್ದೀನಿ. ಈ ರೀತಿ ಮಿಕ್ಸಡ್ ಫ್ರೂಟ್ ಪಾರೇಜನ್ನು ನಾವು 6.5 ತಿಂಗಳಿನಿಂದ ಮಕ್ಕಳಿಗೆ ಕೊಡ್ಬೋದು. ಮೊದಲನೇದಾಗಿ ಬೆಣ್ಣೆಹಣ್ಣು ಅಥವಾ ಅವಕಾಡೋನ ಯಾಕೆ ಚೂಸ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತೀನಿ. ಈ ಬೆಣ್ಣೆಹಣ್ಣು ಈಸಿಯಾಗಿ ಮಕ್ಕಳಲ್ಲಿ ಡೈಜೆಸ್ಟ್ ಆಗುವಂತಹ ಒಂದು ಹಣ್ಣಾಗಿದೆ. ಇದಲ್ಲದೆ ಇದರಲ್ಲಿ ಮೋನೋಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಗಳು ಇರುತ್ತೆ. ಇದು ಮಕ್ಕಳಲ್ಲಿ ಬ್ರೈನ್ ಮತ್ತು ನರ್ವ್ ಫಂಕ್ಷನ್ಸ್ನ ರೆಗ್ಯುಲೇಟ್ ಮಾಡ್ತವೆ. ಇದಲ್ಲದೆ ಬೆಣ್ಣೆಹಣ್ಣಿನಲ್ಲಿ ಇರುವಂತಹ ಫೋಲೇಟ್ ಹೆಲ್ದಿ ಸೆಲ್ಸ್ ಡೆವಲಪ್ಮೆಂಟ್ನ ಬೂಸ್ಟ್ ಮಾಡುತ್ತೆ. ಅಲ್ಲದೆ ವಿಟಮಿನ್ ಇ ಕೂಡ ಈ ಬೆಣ್ಣೆಹಣ್ಣಿನಲ್ಲಿ ಇರುತ್ತೆ. ಇದು ರೋಗ ನಿರೋಧಕ ಶಕ್ತಿಯನ್ನು ಅಂದರೆ ಇಮ್ಯೂನ್ ಸಿಸ್ಟಮ್ನ ಬೂಸ್ಟ್ ಮಾಡುತ್ತೆ. ಈ ಬೆಣ್ಣೆಹಣ್ಣಲ್ಲಿ ವಿಟಮಿನ್ ಕೆ ಅನ್ನೋದು ಹೆಚ್ಚಾಗಿರುತ್ತೆ. ಇದು ಮೂಳೆಗಳ ಬೆಳವಣಿಗೆಗೆ ಸಹಾಯ ಮಾಡುತ್ತೆ. ಎರಡನೇದಾಗಿ ನಾನು ಚೂಸ್ ಮಾಡ್ಕೊಂಡಿರುವಂಥ ಹಣ್ಣು ಮಾವಿನ ಹಣ್ಣು. ಈ ಮಾವಿನ ಹಣ್ಣಲ್ಲಿ ವಿಟಮಿನ್ ಎ, ವಿಟಮಿನ್ ಸಿ ಮತ್ತು ವಿಟಮಿನ್ ಇಗಳು ಹೇರಳವಾಗಿರುತ್ತೆ. ಮಾವಿನ ಹಣ್ಣು ನ್ಯಾಚುರಲ್ ಆಗಿ ಸ್ವೀಟ್ ಆಗಿರೋದ್ರಿಂದ ಇದರಲ್ಲಿರುವಂತಹ ಕಾರ್ಬೋಹೈಡ್ರೇಟ್ಸು ಮಕ್ಕಳಿಗೆ ಬೇಕಾದಂತಹ ಎನರ್ಜಿಯನ್ನು ಕೊಡ್ತವೆ. ಇದಲ್ದಿರ ಮಾವಿನ ಹಣ್ಣಿನಲ್ಲಿರುವಂತಹ ನೀರಿನಂಶ ಮಕ್ಕಳ ದೇಹಕ್ಕೆ ಬೇಕಾದಂತಹ ನೀರನ್ನು ಕೂಡ ಒದಗಿಸುತ್ತೆ ಮತ್ತು ಇದೊಂದು ಈಸಿಲಿ ಡೈಜೆಸ್ಟಬಲ್ ಫ್ರೂಟ್ ಆಗಿದೆ. ಇದರಲ್ಲಿರುವಂತಹ ಗ್ಲುಟಾಮಿನ್ ಆಸಿಡ್ ಮತ್ತು ವಿಟಮಿನ್ B6 ಬ್ರೈನ್ ಡೆವಲಪ್ಮೆಂಟ್ ಮತ್ತು ಮೆಮೊರಿ ಬೂಸ್ಟಿಂಗಿಗೆ ತುಂಬಾ ಸಹಾಯಕಗಳಾಗಿವೆ. ಮೂರನೇದಾಗಿ ನಾನು ಬಳಸಿರುವಂತಹ ಹಣ್ಣು ಆ್ಯಪಲ್ಲು. ಇದರಲ್ಲಿರುವಂತಹ ವಿಟಮಿನ್ ಸಿ ಮಕ್ಕಳಲ್ಲಿ ಇಮ್ಯೂನ್ ಸಿಸ್ಟಮನ್ನು ಬೂಸ್ಟ್ ಮಾಡುತ್ತೆ, ಅಂದರೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಮತ್ತು ಇದರಲ್ಲಿರುವಂತಹ ಫೈಬರು ಮಕ್ಕಳಿಗೆ ಈ ಹಣ್ಣು ಈಸಿಯಾಗಿ ಡೈಜೆಸ್ಟ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಈ 3 ಹಣ್ಣುಗಳನ್ನು ಸಣ್ಣದಾಗಿ ಹಚ್ಕೊಂಡು ನಂತರ ಒಂದು ಬ್ಲೆಂಡರ್ ಜಾರ್ನಲ್ಲಿ ನುಣ್ಣಗೆ ರುಬ್ಕೊಳ್ಳಿ. ಈಗ ರುಬ್ಬಿದ ಹಣ್ಣಿನ ಪೇಸ್ಟನ್ನು ಮಗುಗೆ ತಿನ್ನಿಸೋಕ್ಕೆ ಬಳಸುವಂತಹ ಬೆಳ್ಳಿ ಬಟ್ಟಲಿಗೆ ಹಾಕೊಳ್ಳೋಣ. ಯಾಕೆ ಆದಷ್ಟು ಬೆಳ್ಳಿ ಬಟ್ಟಲನ್ನು ಆಹಾರನ ತಿನ್ನಿಸೋದಕ್ಕೆ ಮಕ್ಕಳಿಗೆ ಯೂಸ್ ಮಾಡ್ತಾರೆ ಅಂತಂದರೆ ಬೆಳ್ಳಿಗಿರುವಂಥ ಒಂದು ವಿಶೇಷವಾದ ಗುಣ, ಅದುವೇ ಆ್ಯಂಟಿ ಮೈಕ್ರೋಬಿಯಲ್ ಪ್ರಾಪರ್ಟಿ. ಅಂದರೆ ಇದರಲ್ಲಿ ಯಾವುದೇ ರೀತಿಯ ಆಹಾರವನ್ನು ಹಾಕಿಟ್ರೂ ಕೂಡ ಯಾವುದೇ ರೀತಿಯ ಹಾನಿಕಾರಕ ಸೂಕ್ಷ್ಮಾಣುಜೀವಿಗಳನ್ನು ಬೆಳ್ಳಿ ಬೆಳವಣಿಗೆ ಹೊಂದಲು ಬಿಡುವುದಿಲ್ಲ. ಇದೊಂದು ಬೇಬಿನ ಬ್ರೈನ್ ಡೆವಲಪ್ಮೆಂಟ್ ಬೂಸ್ಟ್ ಮಾಡೋ ಮತ್ತು ಇಮ್ಯೂನ್ ಸಿಸ್ಟಮ್ನ ಬೂಸ್ಟ್ ಮಾಡೋ ಅಂತಹ ಮಿಕ್ಸಡ್ ಫ್ರೂಟ್ ಪಾರೇಜ್ ಆಗಿದೆ. ನಾನು ಹೇಳಿದಂತಹ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲವಾದಲ್ಲಿ ಡಿಸ್ಲೈಕ್ ಮಾಡಿ. ಧನ್ಯವಾದಗಳು.